ಅನ್ನದೆ ವಿಕೃತಿ ಉಳ್ಳ ತನುವೇ ತಾನೆಂದು ಭಿನ್ನ ವಿಷಯದ ವಿಶ್ವವನ್ನು ಕಂಡು ನನ್ನಿ ಎಂಬ ಬಗೆ ಬಿಡದರಿರುವುದೇ ಅಜ್ಞಾನ ಅನ್ನುವಂಥದ್ದನ್ನ ಅಜ್ಞಾನಕ್ಕೆ ಲಕ್ಷಣ ಹೇಳ್ಕೊಂಡ್ ಬಂದಾರ. ಇದ್ರ ಈ ಒಂದು ಪಲ್ಲವಿಯ ನಮ್ಮ ಅನುಭವಕ್ಕೆ ಬಂತು ಅಂದ್ರ ಏನಾದಪ್ಪ ಅಂದ್ರ ನಾನು ದಶಮನೆ ಹೆಂಗ ಅಜ್ಞಾನದಾಗಿದ್ದು ಅಳ್ಕೋತ ಕೂತಿದ್ದ ನಾವು ಈ ಪ್ರಪಂಚ ಸತ್ಯ ಅಂತ ತಿಳ್ಕೊಂಡಿದ್ದೇನೈತಲ್ಲ ಇದೇ ಅಜ್ಞಾನ. ಈ ಅದಕ್ಕೆ ಅಜ್ಞಾನಕ್ಕೆ ಲಕ್ಷಣ ಬಹಳ ಚಂದ ಹೇಳಿದ್ರೆ ತನ್ನ ನಿಜವನು ತಾನು ಆರದೀನಿ ಅನ್ನುವಂಥದ್ದನ್ನ ಎಲ್ತಾನ ವಿಚಾರ ಮಾಡಂಗಿಲ್ಲ. ಆ ದಶಮನು ತನ್ನ ಎಲ್ತಾನ ಬಿಟ್ಟು ಲೆಕ್ಕ ಮಾಡ್ತಿದ್ದ. ಅಲ್ತಾನ ಏನಾಗಿತ್ತಪ್ಪ ಅಂದ್ರ ಅವರು ದುಃಖಿನೇ ಆಗಿದ್ದ. ಅವ ಹೆಂಗ್ ದುಃಖಿ ಆಗಿದ್ನಂದ್ರ ಅವ ಕಳ್ಕೊಂಡಿಲ್ಲ. ಮತ್ ಯಾರ ಹುಡುಕಿ ಕೊಟ್ರನು ಯಾರು ಹುಡುಕಿ ಹರ್ಕೊಂಡೇ ಹೋಗಿಲ್ಲ. ಅವ ಕಳೆದೇ ಇಲ್ಲ. ಆದ್ರೆ ಏನಾಗ್ಯದ ಅಂದ್ರ ಅಜ್ಞಾನದಿಂದ ಮರುವಾಗಿ ನಾನು ಆತ್ಮ ಸ್ವರೂಪನೇ ನಾನಿದ್ರು ಕೂಡ ನನಗೇನು ಮರುವಾಗ್ಯದಂದ್ರ ನನ್ನ ಆರು ಅನ್ನುವಂಥದ್ದನ್ನ ಮರೆತು ಈ ತೋರಿ ಕೆಡುವಂತ ದೇಹವೇ ನಾನು ಅಂತೇನ ಭ್ರಾಂತಿ ಆಗಿದಲ್ಲ, ಆ ಭ್ರಾಂತಿನ ತಿಳಿದೇವಪ್ಪ ಅಂದ್ರ ಅದು ಏನಾಗ್ತದ, ಭ್ರಾಂತಿ ನಿವಾರಣೆ ಆಗ್ತದ. ಜ್ಞಾನ ಆಯ್ತು ಅಂದ್ರ ಇದು ಏನಾಗ್ತದ, ನಾವ್ ಏನು ತಿಳ್ಕೊಂಡಿಲ್ಲ ಅಜ್ಞಾನ ಮಾತ್ರ ನಿವಾರಣೆ ಆಗ್ತದ. ಅದಕ್ಕ ಅದು ಏನಂದ್ರ ಅದ್ರ ನಾವ್ ಏನ್ ತಿಳ್ಕೊಬೇಕಂದ್ರ ಇಲ್ಲಿ ಈ ದೇಹವೇ ನಾನು ಅಂತ ಏನ್ ತಿಳ್ಕೊಂಡಿಲ್ಲ ಇದೇ ಅಜ್ಞಾನ. ನಾನು ಆರು ಅಂತ ವಿಚಾರ ಮಾಡ್ಲಾರ್ದೆ ನಾ ಅಪರೋಕ್ಷ ಪ್ರತ್ಯೇಕ ಆತ್ಮನೇ ಇದ್ರೂ ಕೂಡ ನನ್ನನ್ನ ತಿಳಿಯಲಾರದೇನೆ ನನ್ಗೆ ಏನಾಗ್ಯದಪ್ಪ ಅಂದ್ರ ಈ ದೇಹವೇ ನಾನು ಅನ್ನುವಂಥದ್ದೇನು ಭ್ರಾಂತಿ ಆಗ್ಯದಲ್ಲ, ಈ ದೇಹದೊಳಗ ನಾನು ಅಂದಾಗ ದೇಹ ಹೆಂಗೈತಪ್ಪ ಅಂದ್ರ ನಮ್ಗೆಲ್ಲರಿಗೂ ಗುರ್ತದ. ದೇಹ ರಕ್ತ ಮಲ ಮೂತ್ರಾದಿಗಳಿಂದ ಇದು ಹೆಂಗದ, ಅಪವಿತ್ರ ಅದ. ನಾನ್ ಹೆಂಗದೀನಿ, ಪವಿತ್ರ ಅದೀನಿ. ಆತ್ಮನಿಗೆ ನನಗೆ ಯಾವ ಮಲ ಇಲ್ಲ, ಮೂತ್ರ ರಕ್ತ ಏನು ಇಲ್ಲದಂತ ನನ್ನ ಇರುವಿಕೆ ಅದ. ಈ ಶರೀರ ಹೆಂಗೈತಿ, ಮಲಮೂತ್ರಗಳಿಂದ ತುಂಬಿದಂತ ಶರೀರ. ಈ ಶರೀರವೇ ನಾನೆಂತೀನಲ್ಲ, ಇದೇ ಅಜ್ಞಾನ. ಮತ್ತಿದು ಹೆಂಗಪ್ಪ ಅಂದ್ರ ಈ ಶರೀರ ನಮ್ಗೆ ಪ್ರತ್ಯಕ್ಷ ಇದ್ರು ಕೂಡ 6 ವಿಕಾರಗಳಿಂದ ಕೂಡ್ಯದ. ಇದು ಇಂಥ ವಿಕಾರವುಳ್ಳ ಶರೀರ. ಈ ದೇಹ ನಾನು ಅಲ್ಲದಿದ್ರು ಕೂಡ ನಾನು ಏನಾದೀನಪ್ಪ ಅಂದ್ರೆ ಈ ದೇಹ ನಾನು ಅಂತ ತಿಳ್ಕೊಂಡಿಲ್ಲ, ಇದೇ ಅಜ್ಞಾನ ಅನ್ನುವಂಥದ್ದನ್ನ ನಮ್ಗೆ ಗುರುತು ಮಾಡ್ಕೊಡ್ತಾರ. ಇಲ್ಲಿ ವಿಚಾರ ಮಾಡ್ಕೋತ ಬಂದ್ರ ಈ ಜಾಗ್ರ ಸ್ವಪ್ನಾದಿ ದೃಷ್ಟಾಂತಗಳಿಂದ ವಿಚಾರ ಮಾಡಿದ್ರ, ನಾಮ ರೂಪಗಳಿಂದ ವಿಚಾರ ಮಾಡಿದ್ರ ಇದು ಎಲ್ಲವೂ ಕೂಡ ಏನದ, ದೇಹ ಮಿಥ್ಯನೇ ಅದ, ಆತ್ಮ ಒಂದೇ ಸತ್ಯ ಅಂತ ನಮ್ಗೆ ಎಲ್ಲತನ ತಿಳಿಯಕ್ ಆಗುದಿಲ್ಲ. ಈ ದೇಹವೇ ನಾನು ಅಂತ ತಿಳ್ಕೊಂಡಿಲ್ಲ, ಅದು ನಮ್ಗೆಲ್ಲರಲ್ಲಿ ಅಜ್ಞಾನ ಸ್ಪಷ್ಟ ತೋರಿಸಿ ಕೊಡ್ತದ. ದೇಹ ನಾನಂದವ್ರು ಯಾರೇ ಇರ್ಲವ್ರು ಈ ದೇಹವೇ ನಾನು ಅಂದಾಗ ದೇಹ ಹೆಂಗೈತಪ್ಪ ಅಂದ್ರೆ ಇದು ಹುಟ್ಟ್ಯದ, 6 ವಿಕಾರಗಳನ್ನ ಹೊಂತದ. ಒಂದ್ ದಿವ್ಸ ಇದು ನಮ್ಮಿದ್ರೆ ಇಲ್ಲಾರ್ದಂಗ ಆಗ್ತದ. ಮತ್ತಿದು ಮಲಮೂತ್ರಗಳಿಂದ ತುಂಬ್ಯದ. ಮತ್ತು ಇದಕ್ಕ ಏನಪ್ಪಾ ಅಂದ್ರ ಇದು ಅನೇಕ ವಾಸನಾ ಮುಖಾಂತರ ಇದು ಕರ್ಮವನ್ನ ಮಾಡ್ತದ ಅನ್ನುವಂಥದ್ದನ್ನ ನಮಗೆಲ್ಲರಿಗೂ ಅನುಭವಕ್ಕದ. ಇದು ಒಂದು ನಮ್ಗೆ ತಿಳಿತು ಅಂದ್ರೆ ಈ ದೇಹ ನಾನಲ್ಲ ಅನ್ನುವಂಥದ್ದು ನಮ್ಮ ಅನುಭವಕ್ಕೆ ಬತ್ತು ಅಂದ್ರ ಇದೇನಾಯ್ತು, ನಮ್ಮಲ್ಲಿ ಅಜ್ಞಾನ ಇಲ್ಲ ಅಂತ ತಿಳ್ಕೋಬೇಕು. ಒಂದ್ ವೇಳೆ ಇನ್ನ ದೇಹಕ್ಕೆ ನಾವು ಒಳಪಟ್ಟಿದ್ದೆ, ದೇಹಕ್ಕ ಜಾತಿ ಕುಲ ನಾಮ ರೂಪ ಇದು ಒಂದು ದೇಹ ನಾನು ಅನ್ಯ ಅಂದ್ರ ಇದಕ್ಕಿಷ್ಟು ಸಂಬಂಧ ಬರ್ತಾ ನೋಡು. ಈ ಜಾತಿ ಕುಲ ನಾಮ ಇದು ಒಂದೇ, ರೂಪ ಎಲ್ಲವೂ ಕೂಡ. ರೂಪ ಅಂದ್ರ ನಾ ಚಂದದೀನಿ, ನಾ ಚಲೋ ಅದೀನಿ, ನನ್ನಷ್ಟು ಇದು ಕುರಿಪಿ ಯಾರು ಇಲ್ಲ, ಇವು ಎಲ್ಲ ಏನ್ ಮಾಡ್ತಾವ ಅಂದ್ರ ಈ ದೇಹವೇ ನಾನನ್ನ ತೋರಿದ್ದೇನೈತಲ್ಪ, ಇದು ಅಸತ್ಪಾದಕಾವರಣ. ಅಭಾನ ಪಾವನಕ್ಕಾಗಲ್ಲ. ವೇದಗಳು ಇಲ್ಲ, ದೇವ್ರಿಲ್ಲ, ಗುರು ಇಲ್ಲ, ಎಲ್ಲ ಸುಳ್ಳು ಹೇಳ್ತಾರ ಅಂತೇಳಿ ಇದು ಒಂದು ಅಸತ್ಪಾದಕಾವರಣ, ಅವಾನ ಪಾದಕಾವರಣ ಅಂತ ತಿಳ್ಕೊತ ಬಂದರ. ಇನ್ನೊಂದು ಕಡೆ ಕೂಡ ಅಸತ್ಪಾದಕಾವರಣ ದೇವ್ರು ಇಲ್ಲವೇ ಇಲ್ಲ ಅಂತೇಳಿ ವಾದ ಮಾಡುದು. ಇನ್ನೊಂದು ಅಸತ್ಪಾದಕಾವರಣದೊಳಗೆ ಇನ್ನೊಂದು ಇದ್ರಾಗೆ ಮತ್ತ 3 ಪ್ರಕಾರ ಮಾಡಿ ಹೇಳ್ಕೊತ ಬಂದಾರ. ಒತ್ತಟಿ ಏನ್ ಹೇಳ್ತಾರಪ್ಪ ಅಂದ್ರ ಇವ್ರು ಹೆಂಗಿರ್ಬೇಕಪ್ಪ ಅಂದ್ರ ಶಾಸ್ತ್ರ ಹೇಳೋರು ಜಂಗಮರ ಇರ್ಬೇಕು, ಕ್ಯಾಮಿನಿ ಹಾಕಿರ್ಬೇಕು, ಅಂತವ್ರಿದ್ರು ಗುರುಗಳಪ್ಪ. ಸಿದ್ದೇಶ್ವರ ಸ್ವಾಮಿಗಳಂಗ ಮನಿ ಮಾತಾ ಬಿಟ್ಟಾರಿ ಇರ್ಲವ್ರು ಅಜ್ಞಾನಿಗಳನ್ನ ತಿಳ್ಕೊಬೇಕು. ಮತ್ತಿನ್ನು ಅಜ್ಞಾನ ಆವರಣ ಅಂದ್ರೆ ಮುಚ್ಚಿ ಹಾಕಿ ವೇದ ದೇವ್ರು ಎಲ್ಲದಾರ ಅಂತೇಳಿ ವಾದ ಮಾಡ್ತಾರಲ್ಲ, ಅವ್ರಿಗೆ ಏನಪ್ಪಾ ಅಂದ್ರೆ ಆವರಣದೊಳಗ ಇನ್ನ ಇವ್ರು ಇಲ್ಲೇ ಕೂತಾರ ಅನ್ನುವಂತ ತಿಳ್ಕೊಂತ ಬರ್ಬೇಕು. 3ನೇದ್ದು ವಿಕ್ಷೇಪ, ಅಜ್ಞಾನ ಆವರಣ ವಿಕ್ಷೇಪ. ಏನಪ್ಪಾ ಅಂದ್ರ ವಿಕ್ಷೇಪ ಏನಾಗಿದೆ ಅಂದ್ರ ದಶಮಾನ ಏನಿದ್ನಲ್ಲ ಅವ ಇದ್ರ ಕಾಣ್ತಿದ್ದ,
ಅವ ಇಲ್ಲ ಹರ್ಕೊಂಡು ಹೋದ ಅನ್ನುವಂಥದ್ದು ಹೆಂಗಲ್ಲಿ ನೀರು ದಾಟಿಂದ ಎಣಸಿದಾಗ ಏನಾಯ್ತು, ದಶಮನೆ ಇಲ್ಲ, ಅವ ಹರ್ಕೊಂಡು ಹೋಗ್ಯಾನ ಅನ್ನುವಂಥದ್ದೇನ ಅವರಲ್ಲಿ ದುಃಖ ಆಗಿತ್ತು. ಆ ದುಃಖದಾಗ ಅಳ್ಕೋತ ಕೂತಿದ್ರು 10 ಮಂದಿ. ನಾವು ಹೋಗಿಂದ ಅವ್ರಿಗೆ ಕೇಳಿದ್ರೆ ಏನ್ ಹೇಳ್ಬೇಕು ಮನೆಯವ್ರಿಗೆ ಅಂತೇಳಿ 10 ಮಂದಿ ಎಣಿಸಿದ್ರು. ಒಬ್ರು ಮತ್ತ ಜಾಗಕ್ಕೆ ಬಂದ್ ನಿಂತ್ರು, ಎಲ್ಲರೂ ಎಣಿಸಿದ್ರು ಕೂಡ ತನ್ನೇ ಮರ್ತು ಎಣಿಸಿದ್ರು. ಅವರು ತನ್ನ ಮನಸ್ಸು ಎಣಿಸಿದಾಗ ಅವ್ರಿಗೆ ಏನಾಯ್ತಪ್ಪ ಅಂದ್ರ ದುಃಖ ಆಯ್ತು ಅನ್ನುವಂಥದ್ದನ್ನ ನಾವು ಕೇಳ್ಕೊತ ಬಂದೇವಿ. ಅವಾಗ ಯಾರಪ್ಪ ಅಂದ್ರ ಅಪ್ತ ಪುರುಷ ಅನ್ನುವಂಥದ್ದನ್ನ ಒಬ್ಬ ಬಂದು ಇಲ್ಲಿ ಏನ್ ಹೇಳ್ತಾನಂದ್ರ, ಅವ ಇವ್ರು ಅಳುವುದನ್ನ, ಇವ್ರು ವಿಚಾರ ಮಾಡುವುದನ್ನ, ಈ ದುಃಖ ಪಡುವುದನ್ನ ನೋಡಿ ವಿಚಾರ ಮಾಡಿ ಅವ ಅಪ್ತ ಪುರುಷ ಹೇಳ್ದ. ವಿಚಾರ ಮಾಡಿದ್ರು 10 ಮಂದಿ ಎಣಸ, ಈ ಕಡೆ 5 ಮಂದಿ, ಈ ಕಡೆ 10 ಮಂದಿ ಅದಾರ. ಆದ್ರೆ ಇವ್ರು ದುಃಖಿ ಯಾಕಯ್ಯಾರ, ಇವ್ರು ಯಾಕೆ ಈ ಪ್ರಪಂಚದೊಳಗ ಅಳ್ಕೋತ ಕೂತಾರ ಅನ್ನುವಂಥದ್ದನ್ನ ವಿಚಾರ ಮಾಡಿ ಅವ ತಿಳಿಸಿ ಹೇಳಿದಾಗ ಅವ ಏನಾಯ್ತು, ಅದಾನ ಅನ್ನುವಂಥದ್ದನ್ನ ಹೇಳಿಕೊಟ್ರಲ್ಲ. ಅವಾಗ ಏನು ಆ ಕೂಟಸ್ಥ ಚೈತನ್ಯ ಪ್ರತ್ಯೇಗಾತ್ಮ ಸ್ವರೂಪನ್ನ ಅವ್ರೇನು ಮರೆತು ಅಹಂಕಾರದಿಂದ ನಾನೇ ದೇಹ ಅಂತ ತಿಳ್ಕೊಂಡಿದ್ರಲ್ಲ, ಅದನ್ನ ಅವ್ರು ಏನ್ ಮಾಡ್ತಾನಂದ್ರ ವಿಚಾರ ಮಾಡಿ ನೋಡಿ ಇವ್ರೆಲ್ಲರೂ ಕೂಡ ಆತ್ಮನೇ ಇದ್ದಾರ. ಆತ್ಮನನ್ನ ಮುಚ್ಚಿ ಹಾಕಿ, ಆವರಣದಿಂದ ಮುಚ್ಚಿ ಹಾಕಿ ಇವ್ರು ಏನಾಗಿದೆ ವಿಕ್ಷೇಪದಿಂದ ಇಲ್ಲ ಅನ್ನುವಂಥದ್ದು ಆತ್ಮ ಇದ್ರ ನಮ್ಗ್ಯಾಕೆ ಹಿಂಗ್ ಬಡತನ ಬರ್ತಿತ್ತು, ನಮ್ಗ್ಯಾಕೆ ಎಷ್ಟು ಕಷ್ಟ ಬರ್ತಿತ್ತು ಅಂತೇಳಿ ಏನು ದುಃಖದಿಂದ ಏನು ಕೂತಾರಲ್ಲ, ಆ ದುಃಖವನ್ನ ಕಳೆಯಾಕ ಏನ್ ಹೇಳ್ತಾರಪ್ಪ ಅಂದ್ರೆ ಅಲ್ಲಿ ಅವನ ಕರ್ತೃತ್ವ ಭಕ್ತೃತ್ವವನ್ನ ಎಲ್ಲವನ್ನು ಒಂದು ಹೇಳ್ಕೋತ ಹೋಗ್ಕೋತ, ನೋಡಪ್ಪ ನೀನ್ ಆತ್ಮನೇ ಇದಿ, ನಿನಗ ಜನನ ಮರಣಾದಿಗಳಿಲ್ಲ, ನಿನಗ ಸುಖ ದುಃಖಗಳು ಕರ್ತೃತ್ವ ಭಕ್ತೃಗಳು ಅನೇಕ ಧರ್ಮಗಳಿಂದ ಕೂಡಿದ ಈ ಜೀವ ನಾನೇನ್ ತಿಳ್ಕೊಂಡಿಲ್ಲ, ವಿಚಾರ ಮಾಡಿ ನೋಡು ಅಂತೇಳಿ ಮತ್ತ ಅನೇಕ ನಮ್ನಿ ಯಾರಂದ್ರ ಗುರು ತಿಳಿಸಿ ಹೇಳ್ತಾನ. ದೇಹಾದಿ ದ್ವಂದ್ವಗಳಿಗೆ ನೀ ದೇಹಾದಿ ಹೇಳಗ ಒಮ್ಮೆ ದೇಹ ನಾನಂತಾನ, ಒಮ್ಮೆ ಏನಾಗ್ಯದ ದೇಹ ನಾನ್ ಐತಂದ್ರ ನಾಯಕ್ ಸಾಯ್ತಿದ್ದೆ, ಆತ್ಮ ನಾಯಕ ಹಾಕಿನಿ ಅಂತೇಳಿ ಅವ್ನ್ ದ್ವಂದ್ವ ಆಗ್ಯದ. ಆತ್ಮನೇ ಬ್ಯಾರೆ ದೇಹನೇ ಬ್ಯಾರೆ ಇದ್ರು ಕೂಡ ಒಮ್ಮೆ ದೇಹಕ್ಕೆ ಆತ್ಮ ಆತಾನ, ಒಮ್ಮೆ ಆತ್ಮಕ್ಕೆ ಒಮ್ಮೆ ದೇಹ ಆತಾನ. ಒಂದು ಅಸತ್ಯಕ್ಕೆ ಸತ್ಯ ಆತಾನ, ಸತ್ಯಕ್ಕೆ ಅಸತ್ಯ ಅಂತಾನ. ಯಾಕ ಅವ ಅಲ್ಲಿ ವಿಕ್ಷೇಪ ದೋಷದಿಂದ ಕೂಡಿದ್ರಿಂದ ಮತ್ತು ಅಧ್ಯಾಸ ಅಂದ್ರೆ ಅಲ್ಲಿ ಹಿಂದ್ ಕೇಳ್ಕೊತ ಬಂದೇವೆ. ಆ ಅಧ್ಯಾಸದಿಂದ ಅವ ಏನಾಗಿದೆ ಇದ್ದದ್ದನ್ನ ಮರೆತಿ ಇಲ್ಲದನ್ನ ಏನ್ ವಿಚಾರ ಮಾಡಕತ್ತಲ್ಲ, ಇದೇನೇ ಏನಪ್ಪಾ ಅಂದ್ರೆ ಇಲ್ಲಿ ಆವರಣ ಅನ್ನುವಂಥದ್ದನ್ನ ವಿಕ್ಷೇಪ ಅನ್ನುವಂಥದ್ದನ್ನ ತಿಳ್ಕೊಂಡು ಬಂದೇವಿ. ಈ ವಿಕ್ಷೇಪವನ್ನ ಆ ಸದ್ಗುರುನಾಥ ಏನ್ ಮಾಡ್ತಾನಪ್ಪ ಅಂದ್ರ ಆಶೆ ಹಸ್ತಾನ. ನೋಡು ಅವ ಏನ್ ನಿನ್ ದಶಮನ ಹರ್ಕೊಂಡು ಹೋಗ್ಯಾನ ಅಂತ ನಿನಗೆ ಏನು ಭ್ರಾಂತಿ ಆಗ್ಯದಲ್ಲ, ಆ ದಶಮ ಅದಾನ ಅಂತೇಳಿ ಇವ ಹೇಳ್ದಾಗ ಇವ್ರಿಗೆ ಏನಾಯ್ತು ಅಂದ್ರ ಅಲ್ಲಿ ಇವು 3 ದೋಷಗಳಿಂದ ದುಃಖದಿಂದಾಗಿ ಪರಮಾತ್ಮ ಅದಾನ ಅಂತೇಳಿ ಅವಾಗ ಏನ್ ಮಾಡ್ದ ತೋರಿಸಿಕೊಟ್ಟ. ನೋಡಪ್ಪ ಪರಮಾತ್ಮ ಇರ್ಲಿಕ್ಕಂದ್ರ ಇವು ಸೃಷ್ಟಿಗಳು ಎಂದು ಹುಟ್ಟ್ಯವೋ ಎಂದಿಲ್ಲೋ, ಎಲ್ಲಾ ಸೃಷ್ಟಿಗಳಿಗೆ ಸೂರ್ಯ ಚಂದ್ರಗಳಿಗೆ ಯಾರು ಇದಕ್ಕೆ ನೀರು ಒದಗಿಸ್ತಾರ, ನೀರಿಗೆ ಇಷ್ಟು ನಾವು ನೀರು ಹಾಳು ಮಾಡ್ತೀವಿ, ಇಷ್ಟು ಎಂದೋ ಶತಮಾನಗಟ್ಲೆ ನೀರ್ ಕಡಿಮೆ ಮಾಡ್ಲಾರಂಗಿಟ್ಟಾನ, ಸೂರ್ಯ ಚಂದ್ರರಿಗೆ ಬೆಳಕು ಕಮ್ಮಿ ಮಾಡ್ಲಾರಂಗಿಟ್ಟಾನ, ಗಾಳಿಗೆ ಈ ಗಾಳಿಗಳನ್ನ ಕಡಿಮೆ ಮಾಡ್ಲಾರಂಗ ಹೆಚ್ಚಾಲಾರಂಗ ಯಾವ ತಿಥಿಗೆ ಬೀಸ್ಬೇಕು ಅನ್ನಿಷ್ಟು ಎಲ್ಲವನ್ನು ಸರಿಯಾಗಿ ಮಾಡವ ಒಬ್ಬ ಇರ್ಬೇಕಲ್ಲ ಅಂತೇಳಿ ಅವಾಗ ಏನ್ ಮಾಡ್ದ ಅಂದ್ರ ಅಲ್ಲಿ ಇದು ಕೊಟ್ಟಾಗ ವಿಕ್ಷೇಪ ಆದಾಗ ಅಲ್ಲಿ ಪರೋಕ್ಷ ಜ್ಞಾನವನ್ನು ಹೇಳಿದಾಗ ಅವಾಗ ಹೌದಲ್ಲ ಅನ್ನುವಂಥದ್ದು ಅದಾನ ಅಂದ್ರ ಹರ್ಕೊಂಡು ಹೋದಾವ ಎಲ್ಲರ ಸಿಕ್ಕಿರ್ಬೇಕು ಅಂದ್ರ ಎಲ್ಲರ ನೋಡಿರ್ಬೇಕು ಅದಾನ ಅನ್ನುವಂಥದ್ದನ್ನೇ ಇಲ್ಲಿ ಏನಾಯ್ತಪ್ಪ ಅಂದ್ರ ಇಲ್ಲಿ ದ್ವೈತದಿಂದ ತಿಳಿ ಹೇಳುವುದಕ್ಕಾಗಿ ದೇವರನ್ನ ಕಲ್ಪನೆ ಕೊಟ್ಟು ದೇವ್ರ ಹಿಂಗದಾನ ಸ್ವರ್ಗದಾಗದಾನ, ಅವಾಗ 4 ಕೈ ಅದಾವು, ಏನೇನು ಅವಾಗ ಒಂದು ಮಾಹಿತಿಯನ್ನ ಕೊಟ್ಟು ಅವಾಗ ಏನ್ ಮಾಡ್ತಾರ ದೇವರ ಕಲ್ಪನೆ ಕೊಡ್ತಾರ. ದೇವರ ಕಲ್ಪನೆ ಅಂದ್ರ ಆ ದೇವರ ಕಡೆ ಪ್ಲಾನ್ ಕೊಡೋದ್ರಿಂದ ಅವ್ ಏನ ಮನಸ್ಸಿನೊಳಗೆ ಏನು ಬರ್ತದಂದ್ರ ದೇವ್ರ ಅದಾನ ಅನ್ನುವಂಥದ್ದನ್ನ ಬರ್ತದ. ಅದೇ ಏನಪ್ಪಾ ಅಂದ್ರೆ ಇಲ್ಲಿ ವಿಕ್ಷೇಪ ದೋಷ ಅನ್ನುವಂಥದ್ದನ್ನ ತಿಳಿಸ್ಕೋತ ಮುಂದ ವಿಕ್ಷೇಪ ಅಜ್ಞಾನ ಆವರಣ ವಿಕ್ಷೇಪ. ಇನ್ನ ಪರೋಕ್ಷ ಜ್ಞಾನ ಅಂದ್ರೆ ದೇವ್ರ ಅದಾನ ಅಂದ್ರೆ ಎಲ್ಲೋ ಅದಾನ ಅಂದ್ರೆ ಇವ್ರು ಸ್ವರ್ಗದಾಗ ಅದಾನ. ನಾವು ಪಾಪ ಪುಣ್ಯ ಮಾಡಿದ್ದು ಪುಣ್ಯದ ಮ್ಯಾಗ
ನಾವು ಪುಣ್ಯ ಮಾಡಿದೆ ಅಂದ್ರೆ ಸ್ವರ್ಗಕ್ಕೆ ಹೋಗ್ತೇವೆ, ಒಬ್ಬ ದೇವ್ರ ಅದಾನ ಅನ್ನುವಂಥದ್ದು ದೇವರ ಬಗ್ಗೆ ಕಲ್ಪನೆ ಕೊಟ್ಟು ಅವಾಗ ಭಕ್ತಿ ಮಾರ್ಗದನ್ನ ತೊಡಗಿಸಿ ದೇವ್ರಿಗೆ ದಾನ ಧರ್ಮ ಪುಣ್ಯ ಮಾಡಕ ಹಚ್ಚುತ್ತಾರಲ್ಲ, ಇದು ಯಾವ್ದಪ್ಪ ಅಂದ್ರ ಇದು ಆವರಣ ದೋಷವನ್ನ ನಿವಾರಣೆ ಮಾಡಕ್ ಇದನ್ನೆಲ್ಲವನ್ನ ಹೇಳ್ಕೊತ ಬಂದಾರ. ಮುಂದೆ ಏನ್ ಹೇಳ್ತಾರ, ಆವರಣವನ್ನ ಮಾಡಿ ಪರೋಕ್ಷ ಜ್ಞಾನ ದೇವ್ರದಾನ ಅನ್ನುವಂಥದ್ದನ್ನ ಕಲ್ಪನೆ ಕೊಟ್ರು, ಇದು ಪರೋಕ್ಷ ಜ್ಞಾನ ಆಯ್ತು. ಆ ನಂತರ ಅಪರೋಕ್ಷ ಜ್ಞಾನ. ಮುಂದೆ ಏನಪ್ಪಾ ಅಂದ್ರೆ ಅಪರೋಕ್ಷ ಜ್ಞಾನ ಆಗ್ಬೇಕಾದ್ರ ಗುರುಗಳಿಂದ, ಗುರುವನ್ನ ವೇದ ವಾಕ್ಯಗಳಿಂದ ವಿಶ್ವಾಸ ನಂಬಿಕೆ ಇಟ್ಟು ಇಂಥ ಶಾಸ್ತ್ರ ಪುರಾಣಗಳನ್ನ ಕೇಳುವುದರಿಂದ ಗುರುವನ್ನ ನಂಬಿ ಗುರು ದೀಕ್ಷಾದಿಗಳನ್ನ ತೆಗೆದುಕೊಂಡು ಅವಾಗ ಈ ಆತ್ಮಜ್ಞಾನ ವೇದಗಳಲ್ಲಿ ಏನ್ ಹೇಳ್ಕೊತ ಬಂದಾರಂದ್ರ ದೇಹಾದಿಗಳನ್ನ ವಿವೇಕ ಮುಖಾಂತರ ಬೇರ್ಪಡಿಸಿ ನೀನು ವಿಚಾರ ಮಾಡಿ ನೋಡಿದ್ರ ಏನ ದೇವ್ರೊಬ್ಬವ ನೀನೊಬ್ಬವ ಅಂತ ನೀ ಏನ್ ತಿಳ್ಕೊಂಡಿಲ್ಲ, ವಿಚಾರ ಮಾಡಿ ನೋಡಿದ್ರ ಅಲ್ಲಿ ವಿವೇಕ ಹಚ್ಚಿದಾಗ ಅವಾಗ ಏನಾಗ್ತದಪ್ಪ ಅಂದ್ರ ಎಲ್ಲಾ ಕಡೆ ಕಾಶಿಗೆ ಹೋಗ್ತಾನ, ಎಲ್ಲಾ ಕಡೆ ಹೋಗ್ತಾನ, ತೀರ್ಥಯಾತ್ರೆ ಮಾಡ್ತಾನ, ಎಲ್ಲಾ ಮಾಡಿ ಅವ ಏನ್ರ ದೇವ್ರ ಕಣ್ಣನು ಅಂದ್ರೆ ಕಾಣುದಿಲ್ಲ. ಮತ್ತ ಶ್ರಮ ಆಗ್ಲಿಲ್ಲನು, ರಗಡ ಶ್ರಮ ಆಗ್ತದ. ಶ್ರಮ ಆದಾಗ ಈ ಗುರು ಏನ್ ಮಾಡ್ತಾನ, ನೋಡಪ್ಪ ನೀನ್ ದೇವ್ರ ಅಲ್ಲಿ ಅದಾನ ಇಲ್ಲಿ ಅದಾನ ಅಂತಂದಿಲ್ಲ, ದೇವ್ರ ಇಬ್ರು ಇಲ್ಲ, ಅಲ್ಲಿ ಇಲ್ಲ ಇಲ್ಲಿಲ್ಲ, ಎಲ್ಲಾ ಕಡೆ ಒಬ್ನೇ ಪರಿಪೂರ್ಣ ವಸ್ತು, ಒಬ್ನೇ ಪರಮಾತ್ಮ ಅದಾನ ಅಂತೇಳಿ ಪರಮಾತ್ಮ ಬಗ್ಗೆ ಕಲ್ಪನೆ ಕೊಟ್ಟ. ಗುರುನಾಥ ಕಲ್ಪನೆ ಕೊಟ್ಟು ಬರಬಾರ್ದ ಅವ ಏನ್ ಹೇಳ್ದ, ಆ ಅಖಂಡ ಪರಿಪೂರ್ಣ ವಸ್ತು ಯಾರು ಬ್ಯಾರೆ ಅದಾರ ಅಂದ್ರೆ ನೀನೇ ಇದೆಯಪ್ಪ ಅನ್ನುವಂಥದ್ದನ್ನ ಅವ ಏನ್ ಮಾಡಿದ್ರಪ್ಪ ಅಂದ್ರೆ ಕಲ್ಪನೆ ಕೊಟ್ರು. ಕಲ್ಪನೆ ಕೊಟ್ಟಾಗ ವಿಚಾರ ಮಾಡ್ಕೋತ ಬಂದಾಗ ದೇವರೊಬ್ಬವ ಇವ ನಾನೊಬ್ಬವ ಇವಾಗ ಏನಾಯ್ತು, ಮತ್ತ ಭ್ರಾಂತಿ ಆಯ್ತು. ಮತ್ತ ಅದಕ್ಕೆ ಅವ ವೇದಗಳಲ್ಲಿ ಇರುವಂತ ತತ್ವಮಸಿ ಆದಿಗಳನ್ನ, ತತ್ವಮಸಿ ಅಂದ್ರ ಇಲ್ಲಿ 4 ವೇದಗಳ ಇದು ಹೇಳ್ಕೊತ ಬಂದಾರ. ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಾಂ ಬ್ರಹ್ಮ, 4 ವೇದಗಳ ಕಲ್ಪನೆ ಕೊಟ್ಟು ವಿಚಾರ ಮಾಡಿದ್ರ ಏನ್ ಹೇಳ್ಕೊತ ಬಂದಾರ, ಜೀವ ಬ್ಯಾರೆ ದೇವ್ರ ಬ್ಯಾರೆ ಅನ್ನೋದೇನು ಭ್ರಾಂತಿ ಆಗಿದಲ್ಲ, ಆ ಜೀವ ಬ್ಯಾರೆ ಅಲ್ಲ, ಈ ಬ್ರಹ್ಮ ಬ್ಯಾರೆ ಅಲ್ಲಪ್ಪ. ಇದು ತತ್ವಮಸಿ ಅರ್ಥ ಮಾಡಿದ್ರ ಆ ಬ್ರಹ್ಮ ಈ ಜೀವ ಒಂದೇ ಇದೆ, ಜೀವ ಬ್ರಹ್ಮರ ಐಕ್ಯತ್ವವನ್ನು ಬೋಧಿಸುವುದೇ ಇದೆ, ಎಲ್ಲರ ವೇದಾಂತದ ಸಾರ ಅದ ಅನ್ನುವಂಥದ್ದನ್ನ ಅಲ್ಲಿ ದ್ವೈತವನ್ನ ಬಿಡಿಸಿ ಅಲ್ಲಿ ದೇವರೊಬ್ಬವ ನಾನೊಬ್ಬ ಅಂತೇಳಿ ಬಹಳ ಶ್ರಮನೇ ಆಗ್ತಿದ್ದ, ಹೈರಾಣ ಆಗ್ತಿದ್ದ. ಆದ್ರೂ ಹುಟ್ಟು ಸಾವು ಕೊಳ್ಪಡ್ತಿದ್ದ. ಯಾವಾಗ ಗುರು ಮುಖಾಂತರ ಇದನ್ನ ಅಭ್ಯಾಸ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಮುಖಾಂತರ ಅಭ್ಯಾಸ ಮಾಡಿದಾಗ ತಿಳ್ಕೊಂಡಾಗ ಏನಾಯ್ತು, ಇವಾಗ ಅಪರೋಕ್ಷ ಜ್ಞಾನ ಆಯ್ತು. ಅಪರೋಕ್ಷ ಜ್ಞಾನ ಆದಾಗ ಅವಾಗ ಏನಾಯ್ತು ಅಂದ್ರ ಮುಂದ ಅಲ್ಲಿ ತೃಪ್ತನಾದ ಅನ್ನುವಂಥದ್ದನ್ನ ದಶಮನ ಕತಿ ಹೋದಾಗೆ ಗುರ್ತಾಗದು. ಅಲ್ಲಿ ಅವ ಒಂದು ಬಿಡಿಸಿ ಹೇಳ್ಕೊತ ಹೋಗ್ಕೊತ ದಶಮ ಯಾರು ಅಂದ್ರ ಯಾರು ಕಳ್ಕೊಂಡಾರಲ್ಲ ಅವನೇ ನೀನೇ ಅಪ್ತಿ ಆಯ್ತು ಅಂದ್ರ ವಿಚಾರ ಚಂದ್ರದಲ್ಲಿ ಬರ್ತಕ್ಕಂಥ ಸಪ್ತ ಭೂಮಿಕೆ ಅದನ್ನು ಕೂಡ, ಅದರ ಜೊತೆಗೆ ಇಲ್ಲಿ ನಿಜಗುಣ ಶಿವಗಳು ಕೂಡ ಸಪ್ತ ಜ್ಞಾನದ ಆವರಣಗಳನ್ನ ಹೇಳ್ಕೊತ ಬಂದಾರ ಇಲ್ಲಿ. ಅದಕ್ಕ ಪರಮ ಪೂಜ್ಯರು ಮೊದಲನೇದಾಗಿ ಹೇಳಿದ್ರು, ಅಜ್ಞಾನ, ಆವರಣ, ವಿಕ್ಷೇಪ, ಪರೋಕ್ಷ, ಅಪರೋಕ್ಷ, ಶೋಕ ನಿವೃತ್ತಿ ಮತ್ತು